ಹಾಯ್ ಹೆಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರಮೋದ್. ವೆಲ್ಕಮ್ ಟು ಪ್ರಮೋದ್ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಈ ತಿಂಗಳು 2,000 ರೂಪಾಯಿ ಜೊತೆಗೆ 6,000 ರೂಪಾಯಿ ಎಕ್ಸ್ಟ್ರಾ ಅಮೌಂಟು ಜಮಾ ಆಗುತ್ತಾ ಅಂತ ಎಲ್ಲ ಯೋಚನೆ ಮಾಡ್ತಿರ್ತಾರೆ. ತಮ್ಮಲ್ಲಿ ನೋಡಿ ಏನದು 6,000 ರೂಪಾಯಿ ಅಮೌಂಟ್ ಅಂತ. ಫ್ರೆಂಡ್ಸ್, ನಿಮಗೆ ಎಂದಿನಂತೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಅಮೌಂಟು ಈ ತಿಂಗಳು ಜಮಾ ಆಗುತ್ತೆ. ಅದು ಬಂದು 27ನೇ ಕಂತು, ನಿಮ್ಮೆಲ್ರಿಗೂ ಗೊತ್ತಿರೋಗೆ. ಅದು ಯಾವಾಗ ಜಮಾ ಆಗ್ಬೋದು, ಯಾವಾಗಿಂದ ಶುರು ಆಗುತ್ತೆ ಅನ್ನೋ ಮಾಹಿತಿ ಅಪ್ಡೇಟ್ನ ನಾನು ನೆಕ್ಸ್ಟ್ ಕೊಡ್ತೀನಿ. 6,000 ರೂಪಾಯಿ ಅಮೌಂಟ್ ಯಾವುದು ಅಂತ ಬನ್ನಿ ಇವತ್ತು ತಿಳ್ಕೊಬಿಡೋಣ. ಫ್ರೆಂಡ್ಸ್, ಕೆಲವರಿಗೆ 26ನೇ ಕಂತು ಹೋದ ತಿಂಗಳು ಬಿಡುಗಡೆ ಆಗಿದೆ. ಆದರೆ ತುಂಬ ಗೃಹಲಕ್ಷ್ಮಿಯರಿಗೆ 2-3 ಕಂತಿನ ಹಣ ಇನ್ನೂ ಬಾಕಿ ಉಳ್ಕೊಂಡಿದೆ, ಜಮಾ ಆಗಿಲ್ಲ. ಆದ್ದರಿಂದ ಅವರಿಗೆ 4,000 ರೂಪಾಯಿ 6,000 ರೂಪಾಯಿ ಪೆಂಡಿಂಗ್ ಕಂತು ಏನಿತ್ತು ಅದು ಜಮಾ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ನಿನ್ನೆ ಮೊನ್ನೆಯಿಂದ ಕೂಡ ಎಲ್ರಿಗೂ ಜಮಾ ಆಗಿದೆ. ಸುಮಾರು ಜನ ನನಗೆ ಕಮೆಂಟ್ಗಳನ್ನ ಮಾಡ್ತಿದ್ದಾರೆ. ಜಿಲ್ಲೆಗಳು ಬಂದು ಮಂಗಳೂರು, ಹಾಸನ, ರಾಯಚೂರು, ದಾವಣಗೆರೆ ಮತ್ತು ಗದಗ, ತುಂಬ ಜಿಲ್ಲೆಗಳಿಂದ ಪೆಂಡಿಂಗ್ ಅಂತೂ ಜಮಾ ಆಗಿದೆ. 4,000 ರೂಪಾಯಿ 6,000 ರೂಪಾಯಿ ಅಂತ ಹೇಳಿದರೆ ಕಮೆಂಟ್ ಬಾಕ್ಸ್ಗಳಲ್ಲಿ. ಅವ್ರಿಗೆ ಪೆಂಡಿಂಗ್ ಅಂತ ಏನು ಉಳ್ಕೊಂಡಿತ್ತು ಅದೆಲ್ಲ ಜಮಾ ಆಗ್ತಾಯಿದೆ. ನಿಮ್ಗೇನಾದ್ರು ಪೆಂಡಿಂಗ್ ಅಂತ ಏನಾದ್ರು 1-2 ಉಳ್ಕೊಂಡಿತ್ತು ಅಂದರೆ 4,000 6,000 ರೂಪಾಯಿ ಜಮಾ ಆಗ್ತಾಯಿದೆ. ಈ ವೀಕು ಜಮಾ ಆಗಿ ಎಲ್ಲ ಕಂಪ್ಲೀಟ್ ಆಗುತ್ತೆ. ಮತ್ತು ಬನ್ನಿ 27ನೇ ಕಂತು ಯಾವಾಗ ಜಮಾ ಆಗುತ್ತೆ, ಯಾವಾಗಿಂದ ಬಿಡುಗಡೆ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ. ತಿಳ್ಕೊಳ್ಳೋಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಬಿಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡ್ತಿದ್ದಾರೆ ಮತ್ತು ವೀಡಿಯೋನ ಓಡಿಸಿ ಏನೂ ನೋಡಬೇಡಿ. ಫುಲ್ಲು ಸ್ಟಾರ್ಟಿಂಗಿಂದ ಕೊನೆ ತನಕ ನೋಡಿ, ಫುಲ್ ಮಾಹಿತಿ ಸಿಗುತ್ತೆ, ಮಾಹಿತಿಗಳು ಮಿಸ್ ಆಗೋದಿಲ್ಲ. ಮತ್ತು ವೀಡಿಯೋಗೊಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಬಂದು ಫ್ರೆಂಡ್ಸ್ ಬನ್ನಿ ಇವಾಗ ವೀಡಿಯೋ ಶುರು ಮಾಡೋಣ. ಗೃಹಲಕ್ಷ್ಮಿ ಯೋಜನೆ 27ನೇ ಹಣ ಬಂದು ಯಾವಾಗಿಂದ ಬಿಡುಗಡೆ ಆಗುತ್ತಿದೆ ಅಂತ ನೀವು ಕೇಳಿದ್ರೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆ 27ನೇ ಕಂತು 10ನೇ ತಾರೀಕು ಆದಮೇಲೆ ಈ ವೀಕು ಜಮಾ ಆಗೋದಿಲ್ಲ. ಪೆಂಡಿಂಗ್ ಕಂತು ಏನಿದೆ ಅದು ಜಮಾ ಆಗ್ತಾಯಿದೆ. ನೆಕ್ಸ್ಟ್ ವೀಕಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ 27ನೇ ಕಂತು ಜಮಾ ಆಗುತ್ತೆ 2,000 ರೂಪಾಯಿ. ನೀವು ನೆಕ್ಸ್ಟ್ ವೀಕ್ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ಯಾರೆಲ್ಲ 26ನೇ ಕಂತನ್ನ ಪಡ್ಕೊಂಡಿದ್ದೀರಾ ಅವರೆಲ್ಲ ನೆಕ್ಸ್ಟ್ ವೀಕ್ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವೀಕಿಂದ ಜಮಾ ಆಗುತ್ತೆ. ಅದು 10 ಮೇಲೆ ಜಮಾ ಆಗುತ್ತೆ ನಿಮಗೆ. 10ರೊಳಗೆ ಯಾವುದೇ ಕಾರಣಕ್ಕೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ 27ನೇ ಕಂತು ಜಮಾ ಆಗೋದಿಲ್ಲ. ನೆಕ್ಸ್ಟ್ ವೀಕು 10ನೇ ತಾರೀಕು ನಂತರ ಜಮಾ ಆಗುತ್ತೆ. ಅದು ಬಂದ ತಕ್ಷಣ, ಅಮೌಂಟ್ ಬಿಡುಗಡೆ ಆದ ತಕ್ಷಣ ನಾನೇ ನಿಮಗೆ ಅಪ್ಡೇಟ್ನ ಕೊಡ್ತೀನಿ, ಮಾಹಿತಿನ. 27ನೇ ಕಂತು ಸರ್ಕಾರದಿಂದ ಜಮಾ ಆದ ತಕ್ಷಣ. ಮತ್ತು ಹಾಗೆಯೇ ರೇಷನ್ ಕಿಟ್ದು ಒಂದು ಅಪ್ಡೇಟ್ ಇದೆ. ಯಾರೆಲ್ಲ ಅನ್ನಭಾಗ್ಯ ಯೋಜನೆ ಅಕ್ಕಿನ ಪಡ್ಕೋತಿದ್ರಿ ಅವರೆಲ್ಲ ರೇಷನ್ ಕಿಟ್ ಏನಾದ್ರು ಕೊಡ್ತಾರಾ ಈ ಮಂತು, ಎಲ್ರಿಗೂ ವಿತರಣೆ ಮಾಡ್ತಾರ ಅಂತ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಿದ್ರಿ. ಅನ್ನಭಾಗ್ಯ ಯೋಜನೆ 5 kg ಅಕ್ಕಿ ಏನಿದೆ ಅದು ಕೊಡ್ತಾರೆ. ಅದ್ರ ಜೊತೆ ನಿಮಗೆ ರೇಷನ್ ಕಿಟ್ಟು ಯಾವಾಗ ವಿತರಣೆ ಆಗುತ್ತೆ ಅಂದರೆ ಈ ತಿಂಗಳು ಅಪ್ಡೇಟ್ ಬಂದಿದೆ, ವಿತರಣೆ ಮಾಡಬೇಕು ಎಲ್ರಿಗೂ ಅಂತ. ಫ್ರೆಂಡ್ಸ್, ನಿಮಗೆ ಅದು ಅಪ್ಡೇಟ್ ಆಗಿರೋದು ಅಷ್ಟೇ, ಎಲ್ರಿಗೂ ಒಂದು ಅಪ್ಡೇಟ್ ಸಿಕ್ಕಿರುತ್ತೆ. ಲೇಟೆಸ್ಟ್ ಅಪ್ಡೇಟ್ ಬಂದು ಈ ತಿಂಗಳೇ ಅನ್ನಭಾಗ್ಯ ಯೋಜನೆಯ ಏನು ಆಹಾರ ಕಿಟ್ ಏನಿದೆ ಅದನ್ನು ವಿತರಣೆ ಮಾಡಬೇಕು ಅಂತ ಸರ್ಕಾರದಿಂದ ಅಪ್ಡೇಟ್ನ ಕೊಟ್ಟಿದ್ದಾರೆ. ಬಟ್ ಆಹಾರ ಕಿಟ್ ಇನ್ನೂ ವಿತರಣೆ ಆಗಿರೋ ಸೊಸೈಟಿಗಳಿಗೆ, ರೇಷನ್ ಅಂಗಡಿಗಳಿಗೆ, ನೀವೆಲ್ಲ ರೇಷನ್ ತೊಗೋತೀರಾ ಅಲ್ಲಿಗೆ ಇನ್ನೂ ವಿತರಣೆ ಆಗಿಲ್ಲ. ವಿತರಣೆ ಆಯಿತು ಅಂದರೆ ಮಾತ್ರ ಕನ್ಫರ್ಮ್ ಇಟ್ಕೊಳ್ಳಿ ಬರುತ್ತೆ ಅಂತ ಬರೀ ಅಪ್ಡೇಟ್ ಕೊಟ್ಟಿದ್ದಾರೆ. ಏನೇನೆಲ್ಲ ಸಿಗ್ಬೋದು ಅಂತ ಡೌಟ್ ಇರುತ್ತೆ ನಿಮಗೆ. ಒಂದು ರೇಷನ್ ಕಿಟ್ಟಲ್ಲಿ ನಿಮಗೆ ಏನು 5 kg ಅಕ್ಕಿ ಕೊಡ್ತಿದ್ರು, ಅಕ್ಕಿ ಜೊತೆ 1 ಲೀಟರ್ ಎಣ್ಣೆ, 1 kg ಬೇಳೆ, 1 kg ಸಕ್ಕರೆ, ಹಾಗೆ ಉಪ್ಪು, ಈ ಥರ ಐಟಮ್ಸ್ನ ಕೊಡ್ತಾರೆ. ಇನ್ನು 5 kg ಅದು ಬಂದು ಅಪ್ಡೇಟ್ ಮಾಡಿದ್ದಾರೆ. ಅದು ಏನಾದ್ರು ಕೊಡೋ ಥರ ಆಯಿತು ಅಂದರೆ, ವಿತರಣೆ ಮತ್ತೆ ಅಪ್ಡೇಟ್ ಬಂತು ಅಂದರೆ ಕಡ್ಡಾಯವಾಗಿ ಕೊಡ್ತಾರೆ ಅನ್ನೋ ಥರ ಏನಾದ್ರು ಇತ್ತು ಅಂದರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ನ ಕೊಡ್ತೀನಿ. ಮತ್ತು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ಹಾಗೆ ತಪ್ಪದೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಈ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.